ಹಳ್ಳಿ ಮುಖ ಉಳ್ಳಿಕಟ್ಟು 16ನೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸಜ್ಜನರ ಸರ್ಕಲ್ನಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋದ್ವಿ. ಬೆಳಗ್ಗೆನೆ ಓದ್ತೀನಿ ಮಂಗಳವಾರ ಇಷ್ಟು ದಿನ ಮಾಡೋಕ್ಕಾಗಿಲ್ಲ, ಅಷ್ಟು ಬ್ಯುಸಿ ಆಗೋದೆ. ಆದರೆ ಪಾರಿವಾಳಗಳು ನೋಡಿ ಬಲೆ ಖುಷಿ ಆಯ್ತು ನಂಗೆ. ಏನಕ್ಕಪ್ಪ ಅಂದರೆ ಜನ ಓಡಾಡೋಗೋದಕ್ಕೆ ಆಹಾರ ಹಾಕೋದು ಒಂದು ಒಳ್ಳೆ ಕೆಲಸನೇ. ಆದರೆ ಇದ್ರ ಪಕ್ಕದಾಗ ಒಂದು ಗಾಡಿ ಹೊಡೆದು ಸತ್ತು ಹೋಗಿತ್ತು ಪಾಪ. ಅದು ಇರಲಿ, ಗಾಡಿಗಳ ಮಧ್ಯದಾಗ ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಬೆಂಗಳೂರಿನಾಗೆ ಮಕ್ರಿಗಳು ಚಾಪಿಗಳು ಸಿಕ್ಕೋ ಜಾಗ ಇದು. ಹಂಗೆ ನೋಡಿಕೊಂಡು ನಾವು ಏನು ಮಾಡಿದ್ವಿ, ಮುಂದಕ್ಕೆ ಅವಿಂದ ನೋಡ್ಕೋಬೇಕಾದ್ರೆ ಇದು ನನ್ನ ಹಳೆಯ ಜಾಗ. ಇದು ರಾಮ ಮಂದಿರ ಸ್ಕೂಲು ಪಕ್ಕದಿದ್ದು ರಾಮ ಸೇವಾ ಸಂಸ್ಥೆ ಅಂತೇಳಿ ಮಾಡೋರು. ವರ್ಷಕ್ಕೊಂದ್ಕಿಂತ ರಾಮನವಮಿನಾಗೆ ದೇಶದ ದಿಗ್ಗಜರನ್ನ ಕರ್ಕೊಂಬಂದು ಸಂಗೀತೋತ್ಸವ ಕಾರ್ಯಕ್ರಮಗಳು ಮಾಡೋರು. ಭಾಳ ಸಂದಾಗಿ ನಡೆಯೋದು ಒಂದು 30 ದಿನನೂ. ಇವಾಗೇನೋ ಕೊರೋನಾ ಆದಮೇಲೇನೋ ನಡೀತಾ ಇಲ್ಲ ಅನಿಸುತ್ತೆ. ಅದಕ್ಕೆ ಮೊದಲು ನಾನು ಹೋಗೋದು ಬಿಟ್ಟು ಒಂದು 5-6 ವರ್ಷ ಆಗೋಗಿತ್ತು. ಯಾಕೋ ನಡೀತಾ ಇಲ್ಲ, ನಾವು ಹೋಗೋಕ್ಕಾಗಿಲ್ಲ ಸಾಯಂಕಾಲದತ್ತು. ಹಿಂಗೆ ನೋಡ್ಕೊಂಡು ಅದಾದ್ನಾಗ ಬರ್ತಾ ಟಿಪ್ಪುದು ಸುಲ್ತಾನ್ದು ಒಂದು ಬೇಸಿಗೆ ಅರಮನೆ ಕಾಣಿಸ್ತು. ಈ ಟಿಪ್ಪು ಸುಲ್ತಾನ್ ಬೇಸಿಗೆ ಅರಮನೆ ಪಕ್ಕದಾಗೇ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಒಂದೈತೆ. ಈ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಒಳ್ಳೆ ಇತಿಹಾಸ ಪ್ರಸಿದ್ಧವಾದ ಹಿನ್ನೆಲೆ ಐತೆ. ಅದೆಲ್ಲ ಹೇಳ್ಬೇಕು ಅನ್ನೋ ಒಂದು ದಿನ ಎಲ್ಲ ಆಗ್ತದೆ. ನಾನು ಹಾಕೋದು ಬರೀ 4 ನಿಮಿಷದಾಗ ಏನು ಹೇಳೋಕ್ಕಾಗ್ತದೆ. ಸರಿ, ಇದು ಹಂಗೆ ನೋಡಿಕೊಂಡು ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಹಂಗೆ ಮುಂದಕ್ಕೆ ಸಿಗ್ನಲ್ ಬಿದ್ದಿತ್ತು ಅಂತ ನಿಂತಿದ್ವಿ. ಸಿಗ್ನಲ್ ಬಿದ್ದಾದ್ಮೇಲೆ ನೋಡ್ರಿ ಕೋಟೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಗೋಪುರ ಎಲ್ಲ ಸಂದ ಕಾಣ್ತಾ ಆಯ್ತು ನಿಮ್ಗೆ. ಸರಿ, ಇದು ಮುಗಿಸ್ಕೊಂಡಂಗೆ ಮುಂದಕ್ಕೆ ಬಂದರೆ ಮೆಟ್ರೋ ಸ್ಟೇಷನ್ನು. ಈ ಮೆಟ್ರೋ ಸ್ಟೇಷನ್ ಹಿಂದ್ಗಡೆ ಇರೋದು ವಾಣಿವಿಲಾಸ್ ಹಾಸ್ಪಿಟ್ಲು. ವಾಣಿವಿಲಾಸ್ ಹಾಸ್ಪಿಟ್ಲ್ ಪಕ್ಕದಾಗಿರೋದು ಎಲ್ಲರಿಗೂ ಗೊತ್ತಿದ್ದಂಗೆ ವಿಕ್ಟೋರಿಯಾ ಹಾಸ್ಪಿಟ್ಲು. ವಿಕ್ಟೋರಿಯಾ ಹಾಸ್ಪಿಟ್ಲ್ನಾಗ ಒಂದು ಕಿತ ನಾನು ನಮ್ಮ ಸ್ನೇಹಿತನಿಗೆ ಒಂದು ಆಕ್ಸಿಡೆಂಟ್ ಆಗೋಗಿತ್ತು, ಅವ್ನು ನೋಡೋಕೆ ಹೋಗಿದ್ದೆ. ರಾತ್ರಿ ಒಂದು ಸತಿ ಮಾರ್ಚರಿನಾಗೆ ಇಕ್ಕಿದ್ರು. ಅಲ್ಲಿ ಬರ್ನಿಂಗ್ ಸೆಕ್ಷನ್ ಅಂತಲೇ ಒಂದು ಸುಟ್ಟು ಗಾಯಗಳಿಗೆ ಒಂದು ವಿಶೇಷವಾದ ಒಂದು ಚಿಕಿತ್ಸೆ ದೊರೀತಿತ್ತೆ. ಅಲ್ಲೊಂದು ಕಿತ ಹೋಗಿದ್ದೆ ನಾನು. ಯಾರೋ ನಮ್ಮವ್ರಿಗೊಬ್ಬರಿಗೇನೋ ಬೆಂಕಿ ಇಟ್ಕೊಂಡ್ಬಿಟ್ಟಿತ್ತು ಅಂತ ಹೋಗಿದ್ದೆ. ನೋಡೋಕೆ ಬರೇ ಕಣ್ಣಾಗೆಲ್ಲ ನೀರು ಬತ್ತಿತ್ತೆ. ಅದು ನೋವು ಅನುಭವಿಸೋಕೆ ಹಾಕಿಲ್ಲ, ನೋಡೋಕ್ಕೂ ಹಾಕಿಲ್ಲ. ಹಿಂಗೆ ನೋಡ್ಕೊಂಡು ಹಂಗೆ ಏನು ಮಾಡಿದ್ವಿ, ಹಂಗೆ ಮುಂದಕ್ಕೆ ಬರ್ತಾ ಈ ಬೆಂಗಳೂರದು ಒಂದು ಹಳೆ ಕೋಟೆ ಜಾಗ ಅಂತ ಏನೈತೆ, ಹಳೆ ಕೋಟೆ ಜಾಗ ಇದೇ ವಿಕ್ಟೋರಿಯಾ ಹಾಸ್ಪಿಟ್ಲು. ಇದು ಪಕ್ಕದಾಗಿರೋದು ಹಳೆ ಕೋಟೆ ಜಾಗ. ಅದು ನೋಡ್ಕೊಂಡು ನನ್ನ ಮಗನ ವಿಡಿಯೋ ಮಾಡ್ಕೊಪ್ಪ, ಇದು ಹಳೆ ಕೋಟೆ ನೋಡಲಿ. ಇವಾಗ ಹುಡುಗರ್ಕ ಏನೋ ಇಷ್ಟು ಮಾತ್ರ ಕಾಣಿಸ್ತೈತೆ, ಮುಂದಕ್ಕೆ ಇವೆಲ್ಲ ಇತಿಹಾಸ ಆದೈತೆ ಅಷ್ಟೇ. ಯಾರು ನೋಡೋಕೆ ಹಾಕಿಲ್ಲ, ಯಾವಾಗ ಕುಸ್ತೋತಿತ್ತು ಗೊತ್ತಿಲ್ಲ. ಸರಿ, ಹಿಂಗೆ ನೋಡ್ಕೊಂಡು ಏನು ಮಾಡಿದ್ವಿ, ಬಸ್ಗಳಿಗೆ ಯಾವ ಬಸ್ಗಳು ಆರನ್ಕೋ ಜಾಗಕ್ಕಿಲ್ಲ, ಕಾರ್ ಆರನ್ಕೋ ಜಾಗಕ್ಕಿಲ್ಲ. ಹಸುಗಳು ಬೆಂಗಳೂರಿನಾಗೆ ಎಗಾದಿಗ್ಗಿ ಓಡಾಡ್ತಾ ಇರ್ತೈತಿ, ಯಾರೇನು ಮಾಡೋಕೆ ಹಾಕಿಲ್ಲ. ಅದಕ್ಕೇನು ಬ್ರೇಕು ಅದು ಮಾಸ್ಟರ್ಗಳವೆಲ್ಲ ಬೆಂಗಳೂರಿನಾಗ. ಅದಿರೋದ್ರಿಂದ ಟ್ರಾಫಿಕ್ಕು ಸ್ಪೀಡು ಅಷ್ಟು ಕಮ್ಮಿ ಮಾಡ್ತಾರೆ. ಇವೆಲ್ಲ ಪಾದಚಾರಿ ಮಾರ್ಗಗಳು, ಇವೆಲ್ಲ ಹಳೆ ಚಪ್ಪಲಿ ಮಾರೋ ಜಾಗ. ಏನೇ ಆದರೂ ವಿಂದ್ ರೋಡ್ನಾಗ ವರ್ಷದಾಗ 365 ದಿನ ಜನಗಳಿಗೇನು ಕಮ್ಮಿ ಇರೋಕ್ಕಿಲ್ಲ, ಕೊರತೆನೂ ಇರೋಕ್ಕಿಲ್ಲ. ಯಾವ ದಿಕ್ಕನಾಗ ಹೋಗಿ ಯಾವ ದಿಕ್ಕನಾಗ ಬಂದ್ರೂ ಆ ಟ್ರಾಫಿಕ್ಕು ಅಷ್ಟೇ, ಜನಗಳು ಅಷ್ಟೇ, ವಿಪರೀತ ಜನಗಳು. ಕಾವೇರಿ ನೀರು ಇಲ್ಲದೆ ಇರೋದಕ್ಕೋಸ್ಕರ ಸರಿಯಾಗಿ ಎಲ್ಲ 20 ಲೀಟ್ರ್ ಕ್ಯಾನ್ನಾಗಿ ನೀರುಗಳನ್ನ ತೊಗೊಂಡೋಗಿ ಅಂಗಡಿಗೂ ಹಾಕ್ಬೇಕಾಗ್ತಿತ್ತು. ನಾನು ಈ ಕೆಲಸ ಜಾಸ್ತಿ ಒಂದು 8-10 ವರ್ಷ ಮಾಡಿದ್ದೆ. ಇವೆಲ್ಲ ಮುಗಿಸ್ಕೊಂಡು ಬರೋ ಪಟ್ಟಿಕರಷ್ಟು ಲಗೇಜ್ ಎಲ್ಲ ಹಾಕ್ಕೊಂಬರೋ ಪಟ್ಟಿಕರಷ್ಟೆಲ್ಲ ಈಟಾಗಿ ಮಳೆ ಸ್ಟಾರ್ಟ್ ಆಯಿತು. ಮಳೆ ಯಾವಾಗ ಲೈಟಾಗಿ ಸ್ಟಾರ್ಟ್ ಆಯಿತು, 2 ವೀಲರ್ನವರೆಲ್ಲ ಇದು ಫ್ಲೇವರ್ ಕೆಳಗಡೆ ನಿಂತ್ಕೊಂಡ್ಬಿಟ್ರು. ಏನೋ ಅಷ್ಟು ಕಾರು ಸಲೀಸಾಗಿ ಮುಂದಕ್ಕೆ ಹೋಗ್ತೈತಿ ಅಂದ್ಕೊಂಡು ಮುಂದಕ್ಕೆ ಹೋಗೋಕ್ಕಾಗಿಲ್ಲ. ಅಲ್ಲೆಲ್ಲ ಹಂಗಂಗೆ ಇದಾಯಿತು. ಅಷ್ಟು ಗೋಡನ್ಗೆ ಹೋಗಿ ಬುಕ್ಸ್ ತೊಗೊಬೇಕಾಗಿತ್ತು. ನಮ್ಮ ಅಂಗಡಿನಾಗೆ ಅಂಗಡಿನಾಗೆ ಬುಕ್ಸ್ ಇರಲಿಲ್ಲ. ಗೋಡನ್ಗೆ ಹೋಗಿ ತೊಗೊಳ್ರಿ ಅಂದರು. ಆ ಗೋಡನಾಗ ಹೋಗಿ ನಾನು ಒಂದು 2ನೇ ಕಿತ್ತ ಹೋದಾಗ ಅವ್ರನ್ನ ಕೇಳ್ಕೊಂಡ್ರು, ಅಷ್ಟೆಲ್ಲ ವೀಡಿಯೋ ಮಾಡಿಕೊಂಡೆ. ಈಗ ನಿಮಗೆಲ್ಲ ಹೇಳೋಕ್ಕಾಗ್ತೈತೆ ಅಂತ ಇದೆಲ್ಲ ಮಾಡ್ಕೊಂಡು ಏನು ಮಾಡಿದ್ವಿ, ಗೋಡನ್ನಾಗೆ ಬುಕ್ಸ್ ತೊಗೊಂಡ್ರು. ಅಷ್ಟು ಬುಕ್ಸ್ ಸಿಕ್ಕಿಲ್ಲ, ಎಲ್ಲ ಪ್ಯಾಕ್ ಮಾಡಿಕೊಂಡು 10th ಕ್ಲಾಸ್ಗೆ ಬಂದ್ವಿ. ವಿಲ್ಸನ್ ಗಾರ್ಡನ್ 10th ಕ್ಲಾಸ್ನಾಗ. ಅಲ್ಲಿ ಬಂದರೆ ಯಾವಾಗ ಒಂದ್ಸತಿ ಈರುಳ್ಳಿ ದೋಸೆ ತಿಂತೀನಿ, ಚೆನ್ನಾಗಿರ್ತೈತೆ. ಸುಮಾರು ಒಂದು 25 ವರ್ಷದಿಂದ ಅಲ್ಲೇ ತಿನ್ನೋದು, ನಾನು ಬೇರೆ ಕಡೆಯಲ್ಲೂ ತಿನ್ನೋಕ್ಕಿಲ್ಲ. ಇವೆಲ್ಲ ತಿನ್ಕೊಂಡು ಏನು ಮಾಡಿದ್ವಿ, ಚೆನ್ನಾಗಿರ್ತೈತೆ ಅಲ್ಲಿ. ಇಡ್ಲಿ ತಿನ್ಕೊಂಡು, ಈ ದೋಸೆನೂ ಇಡ್ಲಿ ತಿನ್ಕೊಂಡು ನಾನು ನನ್ನ ಮಗನಿಬ್ರು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟ್ರೆ ನೋಡಿರಿ, ಇದು ರೋಲ್ ಕಾಣ್ತಾ ಇತ್ತು ನೋಡಿರಿ, ಇದನ್ನು ರೋಲು ಅಂತೀವಿ. ಇದು ನಾನು ಇದ್ರಾಗೆ ಮಗದ ಮನೆ ಕೆಲಸದಾಗ ಒಂದು 20 ವರ್ಷ ಕೆಲಸ ಮಾಡಿದ್ದೀನಿ. ಇವತ್ತು ನೇಕಾರರಿಗೆ ಭಾಳ ತೊಂದರೆ ಆಗೈತೆ ಪಾಪ. ಯಾಕೆಂದರೆ ಅವ್ರಿಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಚೈನಾದಿಂದ ರೇಷ್ಮೆ ಬಂದುಬಿಡ್ತೈತೆ. ಇಲ್ಲಿ ಸರ್ಕಾರಗಳು ಅದನ್ನು ನಿಷೇಧ ಮಾಡೋಕ್ಕೇನೂ ಆಗಿಲ್ಲ, ಏನೋ ಗೊತ್ತಿಲ್ಲ. ಉರಿ ಮಿಷಿನ್ ಉರಿ ಆಗಿರೋ ರೇಷ್ಮೆ ಬಂದುಬಿಡ್ತೈತೆ. ಇಲ್ಲಿ ಉರಿಯವ್ರಿಗೆ ಕಾಸು ಕೊಡೋದು ಎಲ್ಲ ಕಷ್ಟ ಆಗ್ತೈತೆ. ಏನೂ ಮಾಡೋಕ್ಕಾಗಿಲ್ಲ, ಇರೋದು ನಡೀತಾ ಐತೆ. ಇದು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲು. ಯಾರು ಗುಟ್ಕಾಗಳು ಜಾಸ್ತಿ ಹಾಕ್ಕೊಂಬೇಡ್ರಿ, ಹಾಕ್ಕೊಂಡ್ರೆ ಕಷ್ಟ ಆಗ್ತೈತೆ. ಹಿಂಗೆಲ್ಲ ನೋಡಿಕೊಂಡು ಈ ನಯರ ಪೆಟ್ರೋಲ್ ಹಾಕ್ಸ್ಕೊಂಡು ನಾನು ಬಂದು, ನಯರ ಪೆಟ್ರೋಲ್ ಕೋರಮಂಗಲದಾಗ ಐತೆ. ವಿಪರೀತ ಗಲೀಜು. ಟಾಯ್ಲೆಟ್ಗೆ ಹೋಗೋಣ ಅಂತ ಹೋದ್ವಿ, ವಿಪರೀತ ಗಲೀಜು. ಯಾರು ನಯರನಾಗ ಯಾರು ಹೋಗೋಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ಅದು ವಿಪರೀತ ಗಲೀಜು. ಸರಿ, ಇಲ್ಲಿ ಇವತ್ತಿನ ಕಥೆ ಎಲ್ಲ ಮುಗೀತು. ಎಲ್ಲರಿಗೂ ಶುಭ.